ಭಕ್ತ ಸಾಗರ ಉಗೆ ಉಗೆ ಮಾರಮ್ಮ ಎಂಬ ಘೋಷಣೆ. ಕಲ್ಲಿನ ಕಂಬ ಹತ್ತಿ ದೀಪ ಅಜ್ಜುತ್ತಿದ್ದಂತೆಯೇ ಮುಗಿಲು ಮುಟ್ಟಿದ ಭಕ್ತರ ಜಯಘೋಷ. ಬರದಿಂದ ನಡೆಯುತ್ತಿದ್ದ ಮಂಡಕ್ಕಿ ಬೆಂಡು ಬತ್ತಾಸು ವ್ಯಾಪಾರ. ಈ ದೃಶ್ಯಗಳು ಕಂಡು ಬಂದಿದ್ದು ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಗಡಿ ಗ್ರಾಮವಾದ ಗೌರಸಮುದ್ರ ತುಮಲು ಪ್ರದೇಶದಲ್ಲಿ ಮಂಗಳವಾರ ಜರುಗಿದ ಮಾರಮ್ಮದೇವಿ ಜಾತ್ರೆಯ ಚಿತ್ರಣ ಇದು. ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆ ನಂತರ ಬರುವ ಮಂಗಳವಾರ ನಡೆಸಿಕೊಂಡು ಬರುವ ಮಾರಮ್ಮ ದೇವಿ ಜಾತ್ರೆ ಈ ವರ್ಷ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿದ್ರು. ಬೆಳಗಿನ ಜಾವದಿಂದಲೇ ಭಕ್ತರು ತುಮಲು ಕಟ್ಟೆಯನ್ನ ಪ್ರದಕ್ಷಿಣೆ ಹಾಕಿದ್ರು. ಸಂಜೆಯ ತನಕವೂ ಅಪಾರ ಭಕ್ತರು ದರ್ಶನ ಪಡೆದುಕೊಂಡು ಹರಕೆ ತೀರಿಸಿಕೊಂಡಿದ್ದಾರೆ. ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಸಲ್ಲಿಸಿದ ನಂತರ ದೇವಿ ಮೂಲ ವಿಗ್ರಹವನ್ನ 4 ಕಿಲೋಮೀಟರ್ ದೂರದ ತುಮಲು ಎಂಬಲ್ಲಿಗೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಲು ಚಾಲನೆ ನೀಡಲಾಯಿತು. ದಾರಿಯುದ್ದಕ್ಕೂ ಹರಕೆ ಹೊತ್ತ ಭಕ್ತರು ಕೋಳಿ, ಮೆಣಸು, ವಿವಿಧ ಧಾನ್ಯ, ಈರುಳ್ಳಿಗಳನ್ನು ತೋರಿದ್ದಾರೆ. ಉರುಮೆ, ಚಾಮರ, ತಪ್ಪಡೆ, ಡೊಳ್ಳು ವಾದ್ಯಗಳು ಸೇರಿದಂತೆ 10 ಬುಡಕಟ್ಟು ಸಂಸ್ಕೃತಿಗಳು ಗಮನ ಸೆಳೆದವು. ತೂರಿದ ಮೆಣಸು ಆರಿಸಿಕೊಂಡು ಅನೇಕರು ಮನೆಗೆ ತೆಗೆದುಕೊಂಡು ಹೋದರು. ಅದನ್ನ ಬಳಸಿದರೆ ಚರ್ಮ ವ್ಯಾಧಿ, ರೋಗ ರುಜಿನ ಬರುವುದಿಲ್ಲ ಎಂಬ ನಂಬಿಕೆ ಇದೆ. ದೇವಿ ತುಮಲು ಪ್ರವೇಶ ಮಾಡುತ್ತಿದ್ದಂತೆಯೇ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತು. ಜನಸಂದಣಿ ನಿಯಂತ್ರಿಸಲು ಪೊಲೀಸರು ಅರಸಾಹಸ ಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ, ಕರ್ನಾಟಕ ರಾಜ್ಯ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು, ಜಯಲಕ್ಷ್ಮಿ, ತಹಶೀಲ್ದಾರ್ ರೆಹನ್ ಪಾಷಾ, ಪಾಟೀಲ್, ಜಿಎಂ ತಿಪ್ಪೇಸ್ವಾಮಿ, ಎತ್ತಿನಹಟ್ಟಿ ಗೌಡ್ರು, ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ, ಡಿವೈಎಸ್ಪಿ ಬಿಟಿ ರಾಜಣ್ಣ ಸೇರಿದಂತೆ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಲಕ್ಷಾಂತರ ಭಕ್ತರಿಗೂ ಆ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಒಳ್ಳೆಯ ಮಳೆ ಬೆಳೆ ಸಮೃದ್ಧಿಯಾಗಿ ಬೆಳೆದು ರೈತರೆಲ್ಲರೂ ಕೂಡ ಭಾಳ ಹರ್ಷದಿಂದ ಸಂತೋಷದಿಂದ ಜೀವನ ನಡೆಸುವಂಥ ಒಂದು ಅವಕಾಶ ಆ ತಾಯಿ ಆಶೀರ್ವಾದದಿಂದ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಎಲ್ಲರೂ ಕೂಡ ಶ್ರೀ ಗೌರಸಮುದ್ರ ಹರಿ ಮಹೇಶ್ವರಿ ಜಾತ್ರೆಯ ಶುಭಾಶಯಗಳನ್ನು. ನಾನು ಬಿಜಿಕೆರೆ ಗ್ರಾಮದವನು. ನಾನು ಕೂಡ PhD ಮಾಡಿದ್ದೀನಿ. ನಾನು ಬುಡಕಟ್ಟು ಒಂದು ಪರಂಪರೆಯಿಂದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಹುಡುಗ. ಇವತ್ತು ಇಡೀ ಬುಡಕಟ್ಟು ಸಂಸ್ಕೃತಿಗೆ ಸೇರಿದಂತಹ ರಾಜ್ಯದ ಮೂಲೆ ಮೂಲೆಗಳಿಂದ, ಅದರಲ್ಲೂ ಬಹಳ ವಿಶೇಷವಾಗಿ ಬಯಲು ಸೀಮೆಯ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ತುಮಕೂರು, ಆಂಧ್ರ ಪ್ರದೇಶದ ಅನಂತಪುರ, ಕಲ್ಯಾಣದುರ್ಗ, ಹೀಗೆ ಅನೇಕ ಜಿಲ್ಲೆಗಳಿಂದ ಸಹಸ್ರಾರು ಲಕ್ಷಾಂತರ ಜನ ಭಕ್ತಾದಿಗಳು ಈ ಒಂದು ಶ್ರೀ ಗೌರಸಮುದ್ರದ ಮಾರಿ ಮಹೇಶ್ವರಿ ಜಾತ್ರೆಗೆ ಆಗಮಿಸಿ ತಾಯಿಯ ಆಶೀರ್ವಾದವನ್ನು ಪಡೆದು ಹೋಗುವಂಥ ಒಂದು ವಾಡಿಕೆ. ಅದರ ಜೊತೆಗೆ ಅವರ ಒಂದು ಜಮೀನಿನಲ್ಲಿ ಬೆಳೆದಂತಹ ದವಸ ಧಾನ್ಯಗಳು, ಈರುಳ್ಳಿ ಇರ್ಬೋದು, ಟೊಮೊಟೊ ಇರ್ಬೋದು, ಮತ್ತು ಅವರ ಜಾನುವಾರುಗಳು ಸಾಕಾಣಿಕೆಯನ್ನು